ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ಸೊ ಬೆಳಗ್ಗೆನೆ ನಾನು ಗಿಡಗಳಿಗೆಲ್ಲ ನೀರನ್ನ ಸ್ಪ್ರೇ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದ್ಬಿಟ್ಟು ನೋಡಿ ಏನು ಮಾಡ್ತಾ ಇದ್ದಾರೆ. ಯಾವುದು ಅದು ಪಾಪಚ್ಚಿನ ಅದು ಕಾಕಣ. ನಾನು ಬರೀ ಈ ಸೈಡ್ ಇರೋ ಗಿಡಗಳಿಗೆ ನೀರು ಹಾಕ್ತಾ ಇದ್ದೆ, ಆ ಕಡೆ ಗಿಡಗಳಿಗೆ ಹಾಕ್ತಾ ಇರಲಿಲ್ಲ. ಅದಕ್ಕೆ ಅದು ಪಾಪಚ್ಚಿ ಅಮ್ಮ ಅದಕ್ಕೂ ಕೂಡ ಹಾಕಿ ಅಂತೇಳಿ ನೀರನ್ನ ಹಾಕಿಸ್ತಾ ಇದ್ದಾರೆ ನನ್ನ ಕೈಯಲ್ಲಿ. ಇವತ್ತು ಬೆಳಗ್ಗೆ ಸ್ವಲ್ಪ ವೆಜಿಟೇಬಲ್ಸ್, ಹಾಲು, ಪನ್ನೀರೆಲ್ಲ ಖಾಲಿ ಆಗೋಗಿತ್ತು. ಹಾಗಾಗಿ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ. ಅದು ಕೂಡ ಬಂದಿದೆ. ಅದನ್ನು ಕೂಡ ಸೆಗ್ರಿಗೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಡೈಲಿ ಏನು ಆನ್ಲೈನಲ್ಲಿ ಆರ್ಡರ್ ಮಾಡಲ್ಲ. ಯಾವಾಗಾದರೂ ಎಮರ್ಜೆನ್ಸಿ ಮತ್ತು ಟೈಮ್ ಇಲ್ಲ ಹೋಗಿ ತರೋಕ್ಕೆ ಅಂದಾಗ ಈ ರೀತಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಿಡ್ತೀನಿ. 10 ಮಿನಿಟ್ಸಲ್ಲಿ ಬಂದುಬಿಡುತ್ತೆ. ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಟ್ಟು ನಾನು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪ ಕೂಡ ಹಚ್ಚಿದ್ದೀನಿ. ಇವತ್ತು ನನ್ನ ಮಗಳು ಸ್ವಲ್ಪ ಲೇಟಾಗಿದ್ದರು, ಹಾಗಾಗಿ ಹಾಲನ್ನ ಕೊಡೋದು ಬೇಡ, ಯಾಕಂದರೆ ತಿಂಡಿ ತಿನ್ನಲ್ಲ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ಸ್ಮಯದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅವ್ರ ಜೊತೆಗೆ ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಇವಾಗ ಅವ್ರಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ತಲೆನ ಬಾಚ್ತಾ ಇದ್ದೀನಿ. ಬರ್ಕೊಡ್ತೀನಿ, ಕಲರ್ ಮಾಡ್ತೀರಾ? ನನಗೆ ಬರ್ಕೊಡ್ತೀನಿ, ಕಲರ್ ಮಾಡ್ತೀರಾ? ನೀವು ಎಲ್ಲ ಪೇಜು ತುಂಬಿಸ್ಬಿಟ್ಟಿದ್ದೀರ ಬಂಗಾರು, ಎಲ್ಲ ಪೇಜ್ನ. ನಾನಿಲ್ಲಿ ಮನೆ ಬರ್ಕೊಡ್ತೀನಿ, ಮನೆ ಬರೀತೀನಿ. ಎಲ್ಲಪ್ಪ ಇದ್ರೊಳಗಡೆ ಕಲರ್ ಮಾಡು ಬಂಗಾರ. ಹಂಗೆ ಇದ್ರೊಳಗಡೆನೆ ಎಲ್ಲೂ ಆಚೆ ಹೋಗ್ದಂಗೆ ಇದ್ರೊಳಗಡೆನೆ ಕಲರ್ ಮಾಡಬೇಕು. ಅಷ್ಟೇ. ಇದು ಟ್ರೀ ನೋಡಿ, ಕ್ರಯಾನ್ಸ್. ಅಷ್ಟೊಂದು ಬಗ್ಬಾರ್ದು. ಅಷ್ಟು ಬಗ್ಬಾರ್ದು. ಬರೀ ಇದೆ, ಬರೀ ಸ್ಪೇಸ್ ಇದೆ. ಕೀಚ್ಬಾರ್ದಂಗೆ ಎರಡು ಕಲರ್ ಮಾಡ್ಬೇಕಷ್ಟೇ. ಹಿಂಗೆ ಕಲರ್ ಮಾಡ್ಬೇಕು. ಹಿಂಗೆ ಕೀಚ್ಬಾರ್ದು, ಕೀಚಿದ್ರೆ ಹಾಳಾಗುತ್ತಲ್ವಾ.
ಡ್ರಾಯಿಂಗ್ ಮಾಡೋದು ಅಂದರೆ ಸ್ಮಯಾಗೆ ತುಂಬ ಇಷ್ಟ. ಕಲರ್ ಪೆನ್ಸಿಲ್ಲು ಅಥವಾ ಕ್ರಯಾನ್ಸು ಸಿಕ್ಬಿಟ್ರೆ ಬುಕ್ಕಲ್ಲೆಲ್ಲ ಗೀಚಾಕ್ತಾ ಇರ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ್ರು. ನಾನಿವಾಗ ಅವ್ರಿಗೆ ಹಶ್ವಾಗಿರುತ್ತೆ ಅಂತ ಹೇಳಿಬಿಟ್ಟು ಮೊಳಕೆ ಕಾಳನ್ನ ಕೊಟ್ಟಿದ್ದೀನಿ. ಹೆಸರು ಕಾಳು, ಕಡಲೆಕಾಳು ಹಾಗೆ ಶೇಂಗಾ ಬೀಜನ ನೆನೆ ಹಾಕಿ ಮೊಳಕೆ ಬಂದಿರೋದನ್ನ ಇವ್ರಿಗೆ ಕೊಟ್ಟಿದ್ದೀನಿ. ನಾನು ಪ್ಲೇಟಲ್ಲಿ ಹಾಕಿದ್ರೆ ಕಾಳುಗಳನ್ನ ಎತ್ಕೊಳ್ಳುವಾಗ ಚಲ್ಕೋತಾರೆ ಅಂತ ಹೇಳಿಬಿಟ್ಟು ಬಾಕ್ಸಲ್ಲಿ ಹಾಕ್ಕೊಟ್ರೆ ತಿರ್ಗಾ ಅವರು ಪ್ಲೇಟ್ ಮೇಲೆ ಹಾಕ್ಕೊಂಡು ಒಂದೊಂದೇ ಕಾಳನ್ನ ಎತ್ಕೊಂಡು ತಿಂತಾ ಇದ್ದಾರೆ. ಪಪ್ಪಿಗೆ ಏನು ಮಾಡಿದ್ವಿ? ಪುಟಾಣಿ ಪಪ್ಪಿ ಬಂದಿತ್ತಲ್ಲ, ಏನ? ವೆರಿ ಗುಡ್. ಹೆಂಗೆ ತಿಂತದು? ಹೌದಾ? ಯಾವ ಕಲರ್ ಇತ್ತು ಪಪ್ಪಿ? ರೆಡ್ಡಾ? ರೆಡ್ ಕಲರ್ ಪಪ್ಪಿ ನೋಡ್ದ ನೀನು ಹಂಗಂದ್ರೆ? ಹೌದಾ? ಹೆಂಗಿತ್ತು? ಆಮೇಲೆ ಹಾಂ, ಯಾವುದು? ಅದು ದೊಡ್ಡದು ಅಮ್ಮ. ಅದು ಅಮ್ಮ ಪಚ್ಕೊಂಡ್ಬಿಟ್ಟಿದೆ ಅಮ್ಮ. ಬಿಸ್ಕೆಟ್ ತಗೊಂಬಂತ? ಹೆಂಗೆ? ಬಾಯಲ್ಲಲ್ವಾ? ನೋಡಲ್ಲಿ ಬಂದ್ವು ಪಪ್ಪಿ ಚುಮ್ಮ. ಅಲ್ಲಿ ನೋಡಲಿ ಎಷ್ಟು ಪಪ್ಪಿ. ನೀನು ನೆನ್ಸ್ಕೊಂಡ ತಕ್ಷಣ ಬಂದ್ಬಿಟ್ವಲ್ಲಮ್ಮ. ಹಸು ಏನನ್ನುತ್ತೆ? ಓಕೆ. ಕ್ಯಾಟು? ಕೋಶಿ. ಕೋಶಿ. ಆಮೇಲೆ ಡಾಗಿ. ಕರೆಕ್ಟ್. ಆಮೇಲೆ ಕಾಗೆ ಕಾ ಅನ್ನತ್ತೆ. ಕೋಗಿಲೆ ವೆರಿ ಗುಡ್. ನಾನು ರಾತ್ರಿ ಊಟಕ್ಕೆ ಮೂಲಂಗಿ ಪಲ್ಯ ಹಾಗೆ ಚಪಾತಿ ಮಾಡಿದ್ದೆ. ಆ ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡೋಣ ಅಂಥೇಳಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಈ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಡಿಫ್ರೆಂಟಾಗಿರುತ್ತೆ. ಯಾರೆಲ್ಲ ಮೂಲಂಗಿನ ಅಷ್ಟು ಇಷ್ಟಪಡಲ್ವೋ ಈ ಪಲ್ಯ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಜೀರಿಗೆ, ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ. ಮೂಲಂಗಿ ಪಲ್ಯಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು 3 ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಈರುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಇವಾಗ ರೆಡ್ಡಿಶ್ ಬ್ರೌನ್ ಬಂದಿದೆ. ನಾವಿದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೋಬೋದು. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ನಾನು ಇದಕ್ಕೆ 1/4ರಿಂದ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾವು ಅಡುಗೆಗಾಗಿರ್ಬೋದು ಅಥವಾ ತಿಂಡಿಗಾಗಿರ್ಬೋದು ಸ್ವಲ್ಪ ಅರಿಶಿನ ಬಳಸೋದ್ರಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ನೀವು ಕೂಡ ಸ್ವಲ್ಪ ಅರಿಶಿನ ನಿಮ್ಮ ಅಡುಗೆಗೆ ಬಳಸ್ಕೊಳ್ಳಿ. ನಾನು 4ರಿಂದ 5 ಮೀಡಿಯಮ್ ಸೈಜ್ ಮೂಲಂಗಿನ ತುರಿದು ಎತ್ತಿಟ್ಕೊಂಡಿದ್ದೆ. ಅದನ್ನು ಇವಾಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ತುರಿದಿಟ್ಕೊಂಡಿರೋ ಮೂಲಂಗಿನ ನಾವು ಇದಕ್ಕೆ ಸೇರಿಸಿದಾದ್ಮೇಲೆ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಮೂಲಂಗಿಯಲ್ಲಿರೋ ನೀರಿನಾಂಶ ಕಂಪ್ಲೀಟಾಗಿ ಹೋಗಬೇಕು. ಹಾಗಾಗಿ ಲೋ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಮೂಲಂಗಿ ಪಲ್ಯ ಇವಾಗ ರೆಡಿಯಾಗಿದೆ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.